ಎಲ್ಲ ವಿಶ್ವಾಸ ತಗೊಂಡು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಬೆಳಗಾವಿ ಅಧಿವೇಶನ ಆಗಲಿ, ಬೆಂಗಳೂರು ಅಧಿವೇಶನ ಆಗಲಿ, ಮತ್ತು ಯಾವುದಾದ್ರೂ ಮಹತ್ವರ ರಾಜ್ಯದಲ್ಲಿ ಏನಾದರೂ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ನಮ್ಮ ಜೊತೆ ಮಾತಾಡಿ ಆರ್ ಅಶೋಕರು ಮಾಡ್ತಾಯಿದ್ದಾರೆ. ಆರ್ ಅಶೋಕರ ಬಗ್ಗೆ ನಮ್ಮದು ಆರೋಪ ಇಲ್ಲ. ಆರ್ ಅಶೋಕರು ಪ್ರಜಾತಾಂತ್ರಿಕವಾಗಿ ಎಲ್ಲ ಶಾಸಕರ ವಿಶ್ವಾಸ ತೊಗೊಂಡು ಮಾಡ್ತಾಯಿದ್ದಾರೆ. ಎರಡು ಮಾತಿಲ್ಲ. ಕೆಲವೊಂದು ಶಾಸಕರಿಗೇನು ತಪ್ಪು ಮಾಹಿತಿಯಾಗಿರಬೇಕು. ನಮಗೇನು ಅವ್ರ ಬಗ್ಗೆ ಆರ್ ಅಶೋಕ್ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ, ಅತೃಪ್ತಿ ಇಲ್ಲ. ಕಾದು ನೋಡ್ರಲ್ಲ, ನೀವೇನು ಹೊಡೀರಿ ಇವತ್ತು ಸಂಜೆ ತನಕ. ಮತ್ತೆ ಅಪಮಾನ ಖಚಿತ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ವಿಜೇಂದ್ರನೇ ಮುಂದುವರಿಸ್ಬೇಕು ಅಂಥೇಳಿ ನೀವು ಏನದ ಲೇಖನ ಹೊಡೀರಿ, ನೀವು ಟಿ ವಿ ಒಳಗೆ ಹೇಳ್ರಿ. ನಮ್ಮ ಪ್ರಯತ್ನ ನಾವು ಯಾಕೆ ದಿಲ್ಲಿ ಒಳಗೆ ಆಪ್ ಸರ್ಕಾರ ಬಿತ್ತು, ಭ್ರಷ್ಟಾಚಾರದ ಸಲುವಾಗಿಯೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂಥ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ನಿಮಗೆ ಬೇಕಾಗಿದ್ದು ವಿಜೇಂದ್ರ ಬೇಕಾಗೈತೆ. ನಾವೇನು ಮಾಡೋದು? ಮಾಧ್ಯಮದಲ್ಲಿ ಎಲ್ಲ ವಿಶ್ವಾಸ ತಗೊಂಡು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಬೆಳಗಾವಿ ಅಧಿವೇಶನ ಆಗಲಿ, ಬೆಂಗಳೂರು ಅಧಿವೇಶನ ಆಗಲಿ, ಮತ್ತು ಯಾವುದಾದ್ರೂ ಮಹತ್ವರ ರಾಜ್ಯದಲ್ಲಿ ಏನಾದರೂ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ನಮ್ಮ ಜೊತೆ ಮಾತಾಡಿ ಆರ್ ಅಶೋಕರು ಮಾಡ್ತಾಯಿದ್ದಾರೆ. ಆರ್ ಅಶೋಕರ ಬಗ್ಗೆ ನಮ್ಮದು ಆರೋಪ ಇಲ್ಲ. ಆರ್ ಅಶೋಕರು ಪ್ರಜಾತಾಂತ್ರಿಕವಾಗಿ ಎಲ್ಲ ಶಾಸಕರ ವಿಶ್ವಾಸ ತೊಗೊಂಡು ಮಾಡ್ತಾಯಿದ್ದಾರೆ. ಎರಡು ಮಾತಿಲ್ಲ. ಕೆಲವೊಂದು ಶಾಸಕರಿಗೇನು ತಪ್ಪು ಮಾಹಿತಿಯಾಗಿರಬೇಕು. ನಮಗೇನು ಅವ್ರ ಬಗ್ಗೆ ಆರ್ ಅಶೋಕ್ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ, ಅತೃಪ್ತಿ ಇಲ್ಲ. ಕಾದು ನೋಡ್ರಲ್ಲ, ನೀವೇನು ಹೊಡೀರಿ ಇವತ್ತು ಸಂಜೆ ತನಕ. ಮತ್ತೆ ಅಪಮಾನ ಖಚಿತ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ವಿಜೇಂದ್ರನೇ ಮುಂದುವರಿಸ್ಬೇಕು ಅಂಥೇಳಿ ನೀವು ಏನದ ಲೇಖನ ಹೊಡೀರಿ, ನೀವು ಟಿ ವಿ ಒಳಗೆ ಹೇಳ್ರಿ. ನಮ್ಮ ಪ್ರಯತ್ನ ನಾವು ಯಾಕೆ ದಿಲ್ಲಿ ಒಳಗೆ ಆಪ್ ಸರ್ಕಾರ ಬಿತ್ತು, ಭ್ರಷ್ಟಾಚಾರದ ಸಲುವಾಗಿಯೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂಥ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ನಿಮಗೆ ಬೇಕಾಗಿದ್ದು ವಿಜೇಂದ್ರ ಬೇಕಾಗೈತೆ. ನಾವೇನು ಮಾಡೋದು? ಮಾಧ್ಯಮದಲ್ಲಿ ಎಲ್ಲ ವಿಶ್ವಾಸ ತಗೊಂಡು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಬೆಳಗಾವಿ ಅಧಿವೇಶನ ಆಗಲಿ, ಬೆಂಗಳೂರು ಅಧಿವೇಶನ ಆಗಲಿ, ಮತ್ತು ಯಾವುದಾದ್ರೂ ಮಹತ್ವರ ರಾಜ್ಯದಲ್ಲಿ ಏನಾದರೂ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ನಮ್ಮ ಜೊತೆ ಮಾತಾಡಿ ಆರ್ ಅಶೋಕರು ಮಾಡ್ತಾಯಿದ್ದಾರೆ. ಆರ್ ಅಶೋಕರ ಬಗ್ಗೆ ನಮ್ಮದು ಆರೋಪ ಇಲ್ಲ. ಆರ್ ಅಶೋಕರು ಪ್ರಜಾತಾಂತ್ರಿಕವಾಗಿ ಎಲ್ಲ ಶಾಸಕರ ವಿಶ್ವಾಸ ತೊಗೊಂಡು ಮಾಡ್ತಾಯಿದ್ದಾರೆ. ಎರಡು ಮಾತಿಲ್ಲ. ಕೆಲವೊಂದು ಶಾಸಕರಿಗೇನು ತಪ್ಪು ಮಾಹಿತಿಯಾಗಿರಬೇಕು. ನಮಗೇನು ಅವ್ರ ಬಗ್ಗೆ ಆರ್ ಅಶೋಕ್ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ, ಅತೃಪ್ತಿ ಇಲ್ಲ. ಕಾದು ನೋಡ್ರಲ್ಲ, ನೀವೇನು ಹೊಡೀರಿ ಇವತ್ತು ಸಂಜೆ ತನಕ. ಮತ್ತೆ ಅಪಮಾನ ಖಚಿತ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ವಿಜೇಂದ್ರನೇ ಮುಂದುವರಿಸ್ಬೇಕು ಅಂಥೇಳಿ ನೀವು ಏನದ ಲೇಖನ ಹೊಡೀರಿ, ನೀವು ಟಿ ವಿ ಒಳಗೆ ಹೇಳ್ರಿ. ನಮ್ಮ ಪ್ರಯತ್ನ ನಾವು ಯಾಕೆ ದಿಲ್ಲಿ ಒಳಗೆ ಆಪ್ ಸರ್ಕಾರ ಬಿತ್ತು, ಭ್ರಷ್ಟಾಚಾರದ ಸಲುವಾಗಿಯೇ ಬಿತ್ತು. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಯಾರ್ಯಾರು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಸೇರಲ್ಲ ಅಂಥವರಿಂದ ಪಕ್ಷ ದೂರ ಇಡಬೇಕು ಅನ್ನೋದೇ ನಮ್ಮ ಆಗ್ರಹ. ಹಾಲಿ ಮುಖ್ಯಮಂತ್ರಿ ಇದ್ದಾಗ ಬೆಡ್ಶೀಟ್ ಹಾಕ್ಕೊಂಡು ಹೋದ್ರಲ್ಲ ಜೈಲಿಗೆ, ಕೇಜ್ರಿವಾಲ್ ಹೋದ, ಇಲ್ಲಿ ಒಬ್ರು ಹೋದ್ರಲ್ಲ, ಅಂಥ ಭ್ರಷ್ಟ ನಾಯಕರು ನಮ್ಗೆ ಬೇಡ ಅಂತೇಳಿ ನಮ್ಮ ಹೋರಾಟ ಇದೆ. ನಿಮಗೆ ಬೇಕಾಗಿದ್ದು ವಿಜೇಂದ್ರ ಬೇಕಾಗೈತೆ. ನಾವೇನು ಮಾಡೋದು? ಮಾಧ್ಯಮದಲ್ಲಿ